ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇವತ್ತಿನ ನಮ್ಮ ಹೆಲ್ತ್ ಸೆಗ್ಮೆಂಟ್ ನಲ್ಲಿ ಮಾತಾಡ್ತಾ ಇರುವಂತಹ ಸಬ್ಜೆಕ್ಟ್ ಮಾನಸಿಕ ಆರೋಗ್ಯದ ಬಗ್ಗೆ. ದೇಹಕ್ಕೆ ಬರುವಂತ ಕಾಯಿಲೆಗೆ ಟ್ರೀಟ್ಮೆಂಟ್ ನಡೆದು ಹೋಗುತ್ತೆ, ಆರೋಗ್ಯ ಕೂಡ ಆಗ್ಬಿಡ್ತೀವಿ. ಆದ್ರೆ ಮನಸ್ಸಿಗೆ ಬರುವಂತಹ ಕಾಯಿಲೆಯ ಕಥೆ ಏನು, ಅದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಮನಸ್ಸಿಗೆ ಆಗುವಂತ ಆಘಾತಗಳಿಂದ ಅದೆಷ್ಟೋ ಜನ ಯಾವ್ಯಾವುದೋ ತರಹದ ಒಂದು ನಿರ್ಧಾರಗಳಿಗೆ ಮುಂದಾಗ್ಬಿಡ್ತಾರೆ. ಇತ್ತೀಚಿನ ಸಮಾಜದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನೇ ತೆಗೆದುಕೊಳ್ಳೋದಾದ್ರೆ ನಾವು ರೀಸೆಂಟ್ ಆಗಿ ಒಂದು ಗಮನ ಹರಿಸಬಹುದು. ಕಾನ್ಫಿಡೆನ್ಸ್ ಗ್ರೂಪ್ನ ಚೇರ್ಮನ್ ಆಗಿರುವಂತಹ CJ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಷ್ಟೊಂದು ವೈಭವೋಪೇತವಾದಂತಹ ಜೀವನ ನಡೆಸಿರುವಂತಹ ಅವರಿಗೆ ಈ ತರದ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿರುವಂತಹ ಮನಸ್ಥಿತಿ ಯಾವ ರೀತಿಯಾಗಿತ್ತು, ಇಷ್ಟೆಲ್ಲ ಜೀವನವನ್ನ ನಡೆಸಿರುವಂತಹ ಕಂಡಂತಹ ವ್ಯಕ್ತಿ ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ, ಅವರ ತುಮುಲ ಕೊನೆ ಘಳಿಗೆಯಲ್ಲಿ ಯಾವ ರೀತಿ ಆಗಿರ್ತಿತ್ತು, ಮಾನಸಿಕವಾದ ಒತ್ತಡ ಯಾವ ರೀತಿ ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾವು ಮಾತಾಡೋದಕ್ಕಿಂತ ಡಾಕ್ಟರ್ ಅಥವಾ ನಾವು ಮನೋವಿಜ್ಞಾನಿ ಅಂತ ಏನ್ ಕರಿತೀವಿ ಅವ್ರ ಜೊತೆಗೆ ಮಾತಾಡ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕಾರ್ಯಕ್ರಮ ಇನ್ನೂ ಅದ್ಭುತವಾಗಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ನಾನು ಹೇಳ್ತಾ ಇದ್ದೆ ಮಾನಸಿಕ ಆರೋಗ್ಯ, ದೇಹಕ್ಕೆ ಬರುವಂತ ಕಾಯಿಲೆಗಳು ಅದು ಹೇಗೋ ನಾವು ಗುಣಪಡಿಸ್ಬಿಡ್ಬೋದು, ಆದ್ರೆ ಮಾನಸಿಕವಾಗಿ ನೊಂದ್ಕೊಳ್ಳುವಂಥದ್ದು ಅಥವಾ ಮಾನಸಿಕ ಆರೋಗ್ಯದ ಕಥೆ ಏನು ಅನ್ನೋಂಥದ್ದು. ಹೌದು. ಸೊ ನಿಮ್ಮ ಬಳಿನೇ ಈ ಕಾರ್ಯಕ್ರಮ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ನನಗನ್ಸತ್ತೆ ನಿಮ್ಮ ಪ್ರಾರಂಭಿಕ ಇದರಲ್ಲಿ ಮಾತುಗಳಲ್ಲಿ ಅದ್ಭುತವಾಗಿರುವಂತಹ ಒಂದು ಉದ್ದೇಶ ಇದೆ. ಏನಪ್ಪ ಅಂತಂದರೆ, ಮನಸ್ಸಿಗೆ ತೊಂದರೆಗಳಾದಾಗ ಅದನ್ನು ಕಾಯಿಲೆ ಅಂತಲೇ ಕರಿಬೇಕಾ, ರೋಗ ಅಂತಲೇ ಕರಿಬೇಕಾ, ಚಿಕಿತ್ಸೆ ಅಂತಲೇ ಕೊಡಬೇಕಂತ. ಯಾಕೆಂದರೆ ರೋಗ ಅಂತ ಕರೆದಾಗ ಸಾಮಾನ್ಯವಾಗಿ ಅದನ್ನು ಗುಣಮುಖ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಹಾಗೆಯೇ ಚಿಕಿತ್ಸೆ ಅನ್ನೋದನ್ನು ಬರ್ತದೆ. ಆದರೆ ಮನಸ್ಸಿಗೆ ಬರುವಂತಹ ಚಿಕಿತ್ಸಕರಾಗಲಿ ಚಿಕಿತ್ಸೆಯಾಗಲಿ ರೋಗವನ್ನು ಆಧರಿಸಿರುತ್ತಾ ಅಥವಾ ರೋಗದ ಕಾರಣಗಳು ಯಾವುದಿರುತ್ತೆ. ಉದಾಹರಣೆಗೆ ಸಮಾಜ, ಮನೆಯ ವಾತಾವರಣದಲ್ಲಿ ಒಂದು ಮಗು ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ. ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲೂ ಚೆನ್ನಾಗೇ ಅಂಕ ಗಳಿಸಿತ್ತು, ಪಾಸ್ ಆಗಲಿಲ್ಲ. ತಂದೆ ತಾಯಿಗಳಿಗೆ ಸಿಟ್ಟು ಬರ್ತದೆ. ಮಗು ಸಿಟ್ಟು ಬಂದಾಗ ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಈ ವಿಷಯದ ಬಗ್ಗೆ ಏನು ಮಾಡೇ ಇಲ್ಲ, ಇಂಥ ಕೋಪನೇ ನೋಡಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಿದ್ದೆ ಕೆಡಿಸ್ಕೊಂಡು ಊಟ ತಿಂಡಿಗಳನ್ನು ಕೂಡ ಬಿಟ್ಟು ಯಾವತ್ತೋ ಒಂದಿನ ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡೋದು. ಇಲ್ಲಿ ಆ ಮಗುವಿನ ಮಿದುಳು ಕಾರಣ ಅಂತ ಹೇಳ್ತಿರೋ, ಇಲ್ಲ ಅಪ್ಪ ಅಮ್ಮಂದರು ಯೋಚನೆ ಮಾಡದೆ ಮಾತಾಡಿದ್ರು ಅಂತ ಹೇಳ್ಬೋದು, ಅಥವಾ ಅಪ್ಪ ಅಮ್ಮಂದರು ಉದ್ದೇಶದಿಂದ ಮಾತಾಡಿರಲ್ಲ, ಅವ್ರಿಗೂ ಸಿಟ್ಟು ಬಂದಿರುತ್ತೆ, ಹೇಳಿಬಿಡ್ತಾರೆ. ಆದರೆ ಪರಿಣಾಮಗಳು ಅಂತ ಏನಿರುತ್ತೆ ಅವು ಮಗುವಿನ ಮೇಲೂ ಆಗುತ್ತೆ, ಕುಟುಂಬದ ಮೇಲೂ ಆಗುತ್ತೆ, ಸಮಾಜದ ಮೇಲೂ ಆಗುತ್ತೆ. ನಿಜ. ಹೀಗಾಗಿ ಮಾನಸಿಕ ಸಮಸ್ಯೆಗಳು ಅಂತ ಇರುತ್ತವಲ್ಲ, ಅವುಗಳನ್ನು ರೋಗದ ಪರಿಹಾರ ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಮನುಷ್ಯ ಒಂದು ವಾತಾವರಣದಲ್ಲಿ ಬೆಳಿತಾನೆ. ನೋಡಿ, ನಾವು ಸುತ್ತ ಇಲ್ಲಿರುವಂತಹ ಪ್ರಕೃತಿಯಲ್ಲಿ ಹೆಚ್ಚಿನ ಸಮಯದಲ್ಲಿ ಬೆಳೆದಾಗ ನಮಗನ್ಸುತ್ತೆ ಒತ್ತಡಗಳು ಹೇಗಿರ್ತವೆ, ಒತ್ತಡಗಳು ಬಂದಾಗ ನಾನು ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕಂಡ್ಕೋಬೋದು. ಯಾವುದೋ ಗಿಡದ ಕೆಳಗಡೆ ಕೂತ್ಕೋಬೋದು, ಇಲ್ಲ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಪಕ್ಷಿ ಹಾರಾಡೋದನ್ನು ನೋಡ್ಬೋದು, ಹಣ್ಣನ್ನು ಕಿತ್ಕೊಂಡು ತಿನ್ಬೋದು. ಏನೂ ಇಲ್ಲ ಅಂತಂದರೆ ಸುಮ್ಮನೆ ಏನೋ ನೆಮ್ಮದಿಯಿಂದ ಇರೋಣ ಅಂತ ಹೇಳಿ ಮನಸ್ಸನ್ನು. ಪ್ರಕೃತಿ ಇಸ್ ದ ಬೆಸ್ಟ್ ಹೀಲರ್. ಹೌದು. ನಾವು ಪ್ರಕೃತಿಯ ಜೊತೆಗೆ ಎಷ್ಟು ನಮ್ಮ ಪ್ರಜ್ಞೆಯನ್ನು ಮೂಡಿಸ್ಕೋತೀವೋ ಅಥವಾ ಜೋಡಿಸ್ಕೋತೀವೋ ಅಷ್ಟು ಮಾನಸಿಕ ಶಕ್ತಿಗಳು ಹೆಚ್ಚುತ್ತೆ ಅನ್ನೋದು ನನ್ನ ಮಾತು. ಹೀಗಾಗಿ ಒತ್ತಡಗಳ ನಿರ್ವಹಣೆ, ಒತ್ತಡಗಳೇ ಹೆಚ್ಚಿನ ಸಮಯದಲ್ಲಿ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಗಳಲ್ಲಿ ಏರುಪೇರುಗಳನ್ನು ಪದೇ ಪದೇ ತರುತ್ತೆ. ಒತ್ತಡ ಅನ್ನೋದನ್ನು ಯಾವ ವಯಸ್ಸಿನಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಆಗಿದ್ದಂಗೆ ತಿಳ್ಕೊಳ್ತಾ ಇದ್ದರೆ, ಸಣ್ಣ ವಯಸ್ಸಿನಲ್ಲೇ ಮಗುವಿಗೆ ಇಂತಹದ್ದೊಂದು ಪರಿಸ್ಥಿತಿ ಎದುರಾಗತ್ತೆ ಅನ್ನೋವಂತಹ ಒಂದು ಅನುಭವ ಆದರೆ ಅಥವಾ ತಿಳುವಳಿಕೆಯ ಮೂಲಕ ಅದು ಗೊತ್ತಾದರೆ ನನಗನ್ಸುತ್ತೆ, ಅಯ್ಯೋ ಇದು ಪರವಾಗಿಲ್ಲ, ಇದು ಕಠಿಣವಾಗಿರೋ ಲೆಕ್ಕ ಇದ್ದಂಗೆ, ಇವತ್ತಿನ ದಿನ ಪ್ರಯತ್ನ ಮಾಡ್ತೀನಿ, ಸರಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ ಇನ್ನೊಂದಷ್ಟು ಕಲಿತೀನಿ ಅಂದರೆ ಹೊಂದಾಣಿಕೆ ಕಲಿಬೋದು. ಹೊಂದಾಣಿಕೆ ಕಲಿತಷ್ಟು ನಮಗೇನಾಗುತ್ತೆ, ಒತ್ತಡಗಳು ಅನ್ನೋದರ ನಿಜವಾದ ಅರ್ಥನೂ ಗೊತ್ತಾಗುತ್ತೆ. ಭಯ ಆತಂಕಗಳ ಒತ್ತಡವನ್ನು ಹೆಚ್ಚು ಮಾಡುವಂಥದ್ದು ಅವುಗಳು ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಪ್ರಕೃತಿಯ ಜೊತೆಗೆ ಪ್ರಜ್ಞೆಯನ್ನೂ ಕೂಡ ಬಲಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ ಅನ್ನೋದು ನನ್ನ ವಾದ. ಹೀಗಾಗಿ ದಿನನಿತ್ಯದ ಜೀವನದಲ್ಲಿ ಕಂಡುಬರುವಂತಹ ಮಾನಸಿಕ
ಏನು ಕರಿತೀವಿ ಒತ್ತಡಗಳು ಅಥವಾ ಮಾನಸಿಕ ಸಮಸ್ಯೆಗಳು, ಅದರ ನಿರ್ವಹಣೆಯಲ್ಲಿ ಪ್ರಕೃತಿಯ ಜೊತೆಯಲ್ಲಿ ಇರೋದು ಕೂಡ ಒಂದು ಅತಿ ಮುಖ್ಯವಾಗಿರುವಂತಹ ಒಂದು ಪ್ರಯತ್ನವಾಗಬೇಕು ಅಂತ ನನ್ನ ಭಾವನೆ. ಸೊ ಡಾಕ್ಟರ್, ಈ ಮಾನಸಿಕ ಒತ್ತಡಗಳು ಅಂತಂದ ಸಂದರ್ಭದಲ್ಲಿ ಈಗ ನಾವು ಮಕ್ಕಳನ್ನ ಗಮನಿಸೋದಾದ್ರೆ, ಚಿಕ್ಕ ವಯಸ್ಸಿನವರಲ್ಲೇನೆ ನಾವು ಗಮನಿಸೋದಾದ್ರೆ, ಎಲ್ಲೋ ಒಂದು ನಡೆದಿರುವಂತ ಅಹಿತಕರ ಘಟನೆ ಮನಸ್ಸಿನ ಆಳದಲ್ಲಿ ತೂರ್ಕೊಂಡಿರತ್ತೆ ಮಗುವಿಂದು. ಆದ್ರೆ ಅದು ಹೇಳ್ಕೊಳ್ಳೋದಿಲ್ವೋ, ಅದು ಮುಂದೆ ಹೋಗ್ತಾ 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 ದೊಡ್ಡವರಾದಂಥ ಸಂದರ್ಭದಲ್ಲಿ ಆ ಫ್ರಸ್ಟ್ರೇಷನ್ನು ಅಥವಾ ಆ ಒತ್ತಡವೋ ಯಾವತ್ತೋ ಒಂದು ದಿನ ಅದು ಬರ್ಸ್ಟ್ ಆಗುವಂಥದ್ದು, ಅಥವಾ ಆ ಘಟನೆಯನ್ನ ನೆನೆಸ್ಕೊಂಡ್ರೆ ಭಯ ಬೀಳುವಂಥದ್ದು, ಈ ಥರದ್ದೆಲ್ಲ ನಡೆಯುತ್ತೆ. ಸೊ ಆಗಿಂದಾಗಲೇ ಕಂಡು ಹಿಡ್ಕೊಳ್ಬೇಕಂದ್ರೂ ಕೂಡ ಮಗು ಬಾಯಿ ಬಿಡಲ್ಲ, ಯಾವತ್ತೋ ಅದು ಎದ್ದು ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ಥರ ಪರಿಸ್ಥಿತಿಯನ್ನ ನಿರ್ವಹಿಸಬೇಕಾಗತ್ತೆ ಅಂತ? ಅದೇ ಒಂದು ಪದ ನಮಗೆ ಬಹಳ ಚೆನ್ನಾಗಿ ಕನ್ನಡದಲ್ಲಿ ಪರಿಚಯ ಇರುವಂತಹ ಪದ ಅಂದರೆ ಮಗು ಲವಲವಿಕೆಯಿಂದ ಇದ್ದಾರೆ. ಈ ಮಗು ಲವಲವಿಕೆಯಿಂದ ಇರೋದು ಅಂತಂದ್ರೆ ಏನು ಅಂದರೆ, ತನಗೆ ಆಗುವಂತಹ ನೋವುಗಳಾಗಲಿ ಅಥವಾ ತನಗೆ ಖುಷಿಯಾದ ಸಮಯದಲ್ಲಾಗಲಿ ಅದನ್ನು ಸರಾಗವಾಗಿ, ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಅದನ್ನು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಳ್ಳುವಂತಹ ಒಂದು ಸ್ವಭಾವ ಇಲ್ದಿರುವಂತಹ ಮಕ್ಕಳು, ಅಥವಾ ಅಂತಹ ಮಕ್ಕಳನ್ನು ಬೆಳೆಸೋದಕ್ಕೆ, ಅಂತಹ ವರ್ತನೆಯನ್ನು ಬೆಳೆಸೋದಕ್ಕೆ ಒಂದು ಮನೆಯ ವಾತಾವರಣದ ಅಗತ್ಯನೂ ಇರುತ್ತೆ. ಮಕ್ಕಳು ತಮ್ಮಷ್ಟಕ್ಕೆ ತಾವು ಎಲ್ಲವನ್ನು ಕಲಿಯೋದಿಲ್ಲ, ಕಲಿಯೋದಕ್ಕೆ ಒಂದು ಆಸ್ಪದ ಬೇಕು, ಮುಕ್ತವಾದ ವಾತಾವರಣ ಇರಬೇಕು. ಹೌದು, ಅವಕಾಶಗಳು ಬೇಕಾಗುತ್ತೆ. ಇದು ಪೋಷಕರಿಂದ ಸಾಮಾನ್ಯವಾಗಿ ಸರಾಗವಾಗಿ ಬರುತ್ತೆ, ಸುಲಭವಾಗಿ ಬರುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಮಕ್ಕಳು ಅಂದ ತಕ್ಷಣ ಒಂದು ವಯಸ್ಸು ಆದ ಮೇಲೆ ಶಾಲೆ ಅಂತ ಬಂದ್ಬಿಡುತ್ತೆ. ಶಾಲೆ ಅಂತ ಬಂದಾಗ ಏನಾಗುತ್ತೆ, ಸ್ಪರ್ಧೆ, ಪೈಪೋಟಿ, ಪಾಸು ಫೇಲು, ಮತ್ತು ಮಕ್ಕಳ ಜೊತೆಗೆ ಒಡನಾಡಿತನ ಇದೆಯೋ ಇಲ್ವೋ, ಇಲ್ಲಿಂದ ಶುರುವಾಗುತ್ತೆ ಮಕ್ಕಳ ಮಾನಸಿಕತೆಯಲ್ಲಿ ಯಾವುದೋ ಒಂದು ರೀತಿ ಸಮಾನತೆ ಉಂಟಾಗ್ತಾ ಇಲ್ಲ, ಸಮತೋಲನ ಕಾಪಾಡಿಕೊಳ್ಳೋಕ್ಕಾಗ್ತಾ ಇಲ್ಲ ಮಕ್ಕಳಲ್ಲಿ. ಅದನ್ನು ಗುರುತಿಸುವಂತಹ ಪೋಷಕರು ಅಥವಾ ಅಂಥದ್ದೊಂದು ಸಾಧ್ಯತೆ ಇದೆ ಅನ್ನುವಂತಹ ಅರಿವನ್ನು ಮೂಡಿಸ್ಕೊಂಡಿರುವಂತಹ ಪೋಷಕರು ಬಹುಶಃ ಆ ಮಕ್ಕಳಲ್ಲಿ ನೀವು ಹೇಳಿದ ಒಂದು ಮುಚ್ಚಿಟ್ಕೊಳ್ಳುವಂತಹ ಸ್ವಭಾವವಾಗಲಿ, ನೋವುಗಳನ್ನು ಕಷ್ಟಪಟ್ಟು ಅದುಮಿಟ್ಕೊಳ್ಳುವಂತಹ ಒಂದು ತಾಳ್ಮೆಯನ್ನು, ಅದು ತಾಳ್ಮೆ ಅಂತ ಕರೆಯೋದಿಲ್ಲ, ಅನಗತ್ಯವಾಗಿರುವಂತಹ ಒಂದು ಕಲಿಕೆಯನ್ನು ತಡೆಗಟ್ಟಬಹುದು. ಹೀಗಾಗಿ ಮಕ್ಕಳು ತಮ್ಮ ಮನಸ್ಸು ಮುಕ್ತವಾಗಿರಬೇಕು ಅಂತಂದರೆ ಚಟುವಟಿಕೆಗಳಿರಬೇಕು. ಆ ಚಟುವಟಿಕೆಗಳು ಮಕ್ಕಳು ಭಾಗಿಯಾಗಿರಬೇಕು. ಪೋಷಕರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಥವಾ ಕೊಡದಿದ್ದ ಪಕ್ಷದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಆದರೆ ನೀವು ಪುರಸ್ಕಾರ ಕೊಡದಿದ್ರೂ ಪರವಾಗಿಲ್ಲ, ಮಕ್ಕಳನ್ನು ನೀವು ಆಡೋ ಆಟದಲ್ಲಿ ನಿಲ್ಸಕ್ಕೆ ಹೋಗಬೇಡಿ. ಅವರ ಚಟುವಟಿಕೆಗಳಿಗೆ ನೀವು ಅಡ್ಡ ಹಾಕದಷ್ಟನ್ನು ಅದಕ್ಕೆ ಪರಿಹಾರ ನೀವು ಇಟ್ಕೋಬೇಕು. ಆಯಿತು, ನೀವು ಸಂಜೆ 7 ಗಂಟೆ ಆದಮೇಲೆ ಒಳಗಡೆ ಬಂದು ಬಿಡಬೇಕು ಅಂತ. ಆದರೆ 7 ಗಂಟೆ ತನಕ ಅವನಿಗೆ ಆಡಬೇಕಾದ್ರೆ ಅಯ್ಯೋ 7 ಗಂಟೆ ಆಗುತ್ತಲ್ಲ ಅನ್ನುವಂತಹ ಭಯ ಮೂಡಿಸಬಾರ್ದು. ಆ ಒಂದು ಸ್ವಭಾವವನ್ನು ನಾವು ಕಲಿಸ್ಬೇಕಾಗತ್ತೆ. ಈ ಒತ್ತಡ ಅಂತ ಏನು ಕರಿತೀವಿ, ಈ ತರಹದ ಒಂದು ತಡೆಗೋಡೆಗಳು ಅಥವಾ ನೀವು ನಿಷೇಧಗಳನ್ನು ಹೇರಿದಾಗ ಮನೆಯಲ್ಲಿ ಅದು ಒಂದು ದೊಡ್ಡ ಒತ್ತಡದ ಸಾಂಗತ್ಯವನ್ನು ಕೊಡುತ್ತೆ. ಇನ್ನೊಂದು ಶಿಕ್ಷೆ. ಮಕ್ಕಳು ಸಣ್ಣದಾಗಿರ್ತಾರೆ, ನಮ್ಮ ಮಕ್ಕಳು, ನಾವು ತಾನೇ ಅವರಿಗೆ ಎಲ್ಲವನ್ನು ಕಾಪಾಡ್ತಾ ಇರೋರು ಅಂತ ನೀವು ಸಿಟ್ಟು ಕೋಪವನ್ನು ವ್ಯಕ್ತಪಡಿಸಿದಾಗ ಅದು ಎಷ್ಟೋ ಸತಿ ಮಕ್ಕಳ ಮೇಲೆ ನೀವು ಅಂದುಕೊಂಡ ರೀತಿಯಲ್ಲಿ ಪರಿಣಾಮ ಬೀರೋದಿಲ್ಲ. ಅದು ಮಕ್ಕಳ ಮನಸ್ಸಿನ ಹೊಂದಾಣಿಕೆಯನ್ನು ಒಂದು ರೀತಿಯಲ್ಲಿ ಅದು ಕೃಶವಾಗಿಸ್ಬಿಡುತ್ತೆ. ಅಂದರೆ ಸ್ಲೋ ಡೌನ್ ಆಗುತ್ತೆ. ಮಕ್ಕಳು ಹೊಂದ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಅಯ್ಯೋ ಏನಾದ್ರು ಮಾಡಿದ್ರೆ ಏನು ಅಂದ್ಬಿಡ್ತಾರೋ ಅಪ್ಪ ಅಮ್ಮ. ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕರೂ ಹಿಂಜರಿತ ಉಂಟಾಗುತ್ತೆ. ಈ ಹಿಂಜರಿತ ಬೆಳೀತಾ ಬೆಳೀತಾ ದೊಡ್ಡದಾಗತ್ತೆ. ನಾವು ನೋಡಿದ್ದೀವಿ ಎಷ್ಟೋ ಈ ಆತ್ಮಹತ್ಯೆ ಪ್ರಕರಣಗಳು, ಪ್ರತಿಷ್ಠಿತರಾಗಲಿ ಅಥವಾ ಜನಪ್ರಿಯ ವ್ಯಕ್ತಿಗಳಾಗಲಿ ಅಥವಾ ಸಾಮಾನ್ಯರೇ ಆಗಿರಲಿ, ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂತಹ ಒಂದು ದಿಕ್ಕಿನಲ್ಲಿ ನೋಡೋದ್ರ ಬದಲು ಏನೋ ಅವಮಾನ ಆಗ್ತಾ ಇದೆ ನನಗೆ, ಏನೋ ಒಂದು ಇದರಿಂದ ನಾನು ಮುಂದೆನೇ ಹೋಗೋಕ್ಕಾಗಲ್ಲ ಅನ್ನುವಂತಹ ಒಂದು ಮನೋಭಾವವನ್ನು ಅವರು ಗಟ್ಟಿಪಡಿಸ್ಕೊಂಡು ಹೋಗ್ತಾರೆ. ಇದು ಬಹುಶಃ ಆರಂಭದ ದಿನಗಳಿಂದ, ಅಂದರೆ ಸಣ್ಣ ವಯಸ್ಸಿನಿಂದಲೇ ಹುಟ್ಟಿರುವಂತಹ ಒಂದು ಗುಣವಾಗಿರ್ಬೋದು ಅಂತ ನನ್ನ ಭಾವನೆ. ಅಂದರೆ ಮಕ್ಕಳ ಮಾನಸಿಕ ವಾತಾವರಣದಲ್ಲಿ ಎಷ್ಟು ತಿಳಿಯಾಗಿರುವಂತಹ ಸನ್ನಿವೇಶಗಳು ಅಥವಾ ಸಮಸ್ಯೆಗಳಿದ್ದಾಗ ಇದನ್ನು ಪರಿಹಾರ ಮಾಡಬಹುದು ಅನ್ನುವಂತಹ ಒಂದು ದೃಢವಾಗಿರುವ ಮಾನಸಿಕ ಸ್ಥಿತಿಯನ್ನು ನಾವು ಹುಟ್ಟಾಕಿದ್ರೆ, ಕಲಿಸಿಕೊಟ್ರೆ ಎಷ್ಟೋ ಮಕ್ಕಳ ಮಾನಸಿಕ ಆರೋಗ್ಯ ನಾವು ಇವತ್ತು ಏನೇನು ಕೆಲವು ಮಕ್ಕಳು ಸಾಧಿಸ್ತಾ ಇದ್ದಾರೋ ಯೂಟ್ಯೂಬ್ಗಳಲ್ಲಿ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಅದ್ಭುತವಾಗಿರುವಂತಹ ಕಲ್ಪನೆಗಳನ್ನು ಹೊರಗಡೆ ತರ್ತಾರೆ, ಸಾಹಿತ್ಯದ ವಿಷಯವನ್ನು ತರ್ತಾರೆ. ರಿಯಾಲಿಟಿ ಶೋಗಳಲ್ಲಿ ಎಷ್ಟರಲ್ಲೂ ನೋಡಿದ್ದೀವಿ, ಇಷ್ಟು ಸಣ್ಣ ಮಕ್ಕಳು ಇಷ್ಟು ಚೆನ್ನಾಗಿ ಹಾಡ್ತಾರ, ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ.
ಹಾಗೆಯೇ ಏನಂದರೆ ವಿಜ್ಞಾನ ತಂತ್ರಜ್ಞಾನದ ವಿಷಯಗಳಲ್ಲಿ ಬಂದಾಗ ಈ ರಿಯಾಲಿಟಿ ಶೋವಿನ ಪ್ರಚಾರ ಇಲ್ಲ. ಆದರೆ ಕಲೆಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಹಾಡು, ಕುಣಿತ, ನೃತ್ಯ ಈ ಥರದ ವಿಷಯದಲ್ಲಿ ಅವರಿಗೆ ಬೇಕಾದಷ್ಟು ಪ್ರೋತ್ಸಾಹ ಇದೆ, ವಿಚಾರ ಮಾಡೋ ಶಕ್ತಿ. ಹಾಗೆಯೇ ಮುಂದೆ ನಾನು ಈ ವಿಜ್ಞಾನ ತಂತ್ರಜ್ಞಾನ ವಿಚಾರ ಮಾಡಿ ಮುಂದುವರಿಯುವಂತಹ ಸಾಹಿತ್ಯ ಇವುಗಳಿಗೂ ಕೂಡ ಪ್ರೋತ್ಸಾಹ ಕೊಡುವಂತಹ ಒಂದು ಇನ್ನೊಂದು ವಾತಾವರಣ, ಪರ್ಯಾಯ ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದು ಕೊಟ್ಟಾಗ ನನಗನ್ಸತ್ತೆ ಅನೇಕ ಮಕ್ಕಳಲ್ಲಿ ಈ ಸಣ್ಣ ಪ್ರಮಾಣದಲ್ಲಿ ಕೀಳರಿಮೆ ಅಂತ ಏನು ಕರಿತೀವೋ ಅಥವಾ ಆತಂಕದ ಸೂಚನೆ ಅಂತ ಏನು ಕರಿತೀವೋ ಅದನ್ನು ಸುಲಭವಾಗಿ ನಿರ್ವಹಿಸ್ಬೋದು. ಹೌದು ಡಾಕ್ಟರ್, ನೀವು ಹೇಳೋದು ಕರೆಕ್ಟು. ಆದರೆ ಇನ್ನೊಂದು ಕಡೆ ನಾವು ಗಮನಿಸಿದ್ರೆ ಈಗ ನಾವೆಲ್ಲ ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ದಂಡಂ ದಶಗುಣಂ, ತಪ್ಪು ಮಾಡಿದಾಗ ಶಿಕ್ಷೆ ಕೊಡಲೇಬೇಕು ತಂದೆ ತಾಯಂದ್ರು, ಅವಾಗಲೇ ಒಂದು ರೂಪರೇಷೆಯನ್ನು ನಾವು ಪಡೆದುಕೊಳ್ಳುವಂಥದ್ದು. ಆದರೆ ಈಗಿನ ಸಮಾಜದಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ಒಂದು ಏಟ್ ಹೊಡೆದ್ರೆ ಮಕ್ಕಳು ಮಾನಸಿಕವಾಗಿ ಕುಗ್ಗೋಗ್ತಾರೆ, ಇಲ್ಲ ನೊಂದುಕೊಳ್ತಾರೆ, ಇಲ್ಲ ಎರಡೆರಡು ದಿನ ಮಾತು ಬಿಡ್ತಾರೆ. ಸೊ ಎಲ್ಲಿ ತಪ್ಪಾಗ್ತಿದೆ? ಏನು ಒತ್ತಡ ನಿರ್ವಹಣೆಯಲ್ಲಿ ತಪ್ಪಾಗ್ತಾ ಇದೆಯಾ, ಪೇರೆಂಟಿಂಗಲ್ಲಿ ತಪ್ಪಾಗ್ತಾ ಇದೆಯಾ, ಅಥವಾ ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ ತಪ್ಪಾಗ್ತಾ ಇದೆಯಾ, ಹೇಗೆ? ಅದೇ ಇದು ನನಗನ್ಸತ್ತೆ ಆದಷ್ಟು ನಾವು ಹಳೆಯದನ್ನ ಇಲ್ಲಿ ಉದಾಹರಣೆಯಾಗಿ ತಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ಪ್ರತಿಯೊಂದು ಸಾಮಾಜಿಕ ಬೆಳವಣಿಗೆ ಅಂತ ಏನು ಕರಿತೀವಿ ಅಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ. ಖಂಡಿತ. ಆರ್ಥಿಕವಾಗಿಯೂ ಆಗುತ್ತೆ, ಸಾಮಾಜಿಕವಾಗಿಯೂ ಆಗುತ್ತೆ, ತಂತ್ರಜ್ಞಾನದ ದೃಷ್ಟಿಯಿಂದನೂ ಆಗುತ್ತೆ. ಆದರೆ ಇವತ್ತು ನಿಂತ ನೀರ ಇಲ್ಲ. ನಾವು ತಂತ್ರಜ್ಞಾನವನ್ನ ಕಾಲಕ್ಕೆ ತಕ್ಕಂತೆ ನಾವು ಹರ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತೀರಾ. ಎಲ್ಲಿದ್ರೆ ನೀವು ಒತ್ತಡಕ್ಕೆ ಸಿಕ್ಕಾಕೋತೀರ. ಈಗ ನೋಡಿ, ಇವತ್ತು ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ಈಗಾಗಲೇ 26 ವರ್ಷ ಆಗೋಯ್ತು ಈ ಶತಮಾನ ಆರಂಭ ಆಗಿ. 26 ವರ್ಷದ ಹಿಂದೆ ಇದ್ದಂತಹ ತಂತ್ರಜ್ಞಾನ ಅಂದರೆ ಮೊಬೈಲ್ ಫೋನ್ಗಳು ಅವತ್ತಿತ್ತು ಅಥವಾ ಇಂಟರ್ನೆಟ್ ಇತ್ತು, ಅದರ ವ್ಯಾಪ್ತಿಯಾಗಲಿ ಪರ್ಫಾರ್ಮೆನ್ಸ್ ಆಗಲಿ ಇಷ್ಟೊಂದು ಪ್ರಬುದ್ಧವಾಗಿರಲಿಲ್ಲ. ಆದರೆ ಇವತ್ತು ಒಂದು ಸಣ್ಣ 2 ವರ್ಷ 3 ವರ್ಷದ ಮಗುವಿನ ಕೈಗೂ ಕೊಟ್ಟರು ಬಹುಶಃ ಯೂಟ್ಯೂಬ್ನಲ್ಲಿ ಏನು ಬರುತ್ತೆ, ಯೂಟ್ಯೂಬ್ ಅನ್ನೋ ಪದ ಚೆನ್ನಾಗಿ ಗೊತ್ತು, ಯೂಟ್ಯೂಬ್ನಲ್ಲಿ ಏನೇನು ಮಾಹಿತಿ ಸಿಕ್ಕತ್ತೆ ಅನ್ನೋದು ಗೊತ್ತು. ಅಂದರೆ ಒಟ್ಟಾರೆ ತಂತ್ರಜ್ಞಾನದ ಪ್ರಭಾವಗಳು ಕೂಡ ಕೇವಲ ಮಕ್ಕಳ ಮೇಲೆ ಆಗ್ತಾ ಇಲ್ಲ, ಎಲ್ಲ ವಯಸ್ಸಿನವರ ಮೇಲೂ ಆಗ್ತಾ ಇದೆ. ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂದರೆ ಒಬ್ರಿಗೊಬ್ಬರು ಒತ್ತಡಗಳನ್ನು ಸೃಷ್ಟಿ ಮಾಡೋಷ್ಟು ಪ್ರಬಲವಾಗಿದೆ ಇವತ್ತಿನ ತಂತ್ರಜ್ಞಾನದ ವಾತಾವರಣ. ಅಂದರೆ ಡಿಜಿಟಲ್ ವರ್ಲ್ಡ್ ಅಂತ ಏನು ಕರಿತೀವಿ ಅದು ನಿಜವಾದ ವರ್ಲ್ಡಿನ ಮೇಲಿರುವಂತಹ ಮುಸುಕಲ್ಲ, ಇನ್ನೊಂದು ಪದರವಾಗಿ ಬೆಳೀತಾ ಇದೆ. ಅಂದರೆ ನಾನು ಹೇಳೋ ಮಾತಿನಲ್ಲಿ ಏನಪ್ಪ ಅರ್ಥ ಇದೆ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಮಾಹಿತಿಗಳನ್ನು ಸುಲಭವಾಗಿ ನೋಡಬಹುದು ಅಥವಾ ಸಂಗ್ರಹಿಸಬಹುದಾದಂಥ ಸಲಕರಣೆಗಳಿರುತ್ತೆ. ಅದು ಸಣ್ಣ ಫೋನೇ ಆಗಿರ್ಬೋದು, ದೊಡ್ಡದೇ ಆಗಿರಬಹುದು, ಮತ್ತು ಅದರಲ್ಲಿ ಪ್ರತಿ ಕ್ಷಣವೂ ಮಾಹಿತಿಗಳಿರುತ್ತೆ. ಹೀಗಾಗಿ ಮಾಹಿತಿ ಜಗತ್ತಿನಲ್ಲಿ ನಾವಿದ್ದೀವಿ. ಮಾಹಿತಿ ಅಂತ ಬಂದಾಗ ಒತ್ತಡಗಳು, ಆಯ್ಕೆ ಅಂತ ಬರುತ್ತೆ. ಯಾವಾಗ ನಾವು ನಮಗೆ ಬೇಕಾದ್ದು ಸರಿಯಾಗಿ ಗೊತ್ತಕ್ಕಾಗೋದಿಲ್ವೋ ಅಂತಹದ್ದು ನಮಗನ್ಸತ್ತೆ ಯಾವುದೋ ಒಂದು ರೀತಿಯಲ್ಲಿ ನನ್ನ ತಿಳುವಳಿಕೆ ಇಲ್ವಲ್ಲ, ನನಗೆ ಹೊಸ ವಿಷಯಗಳು ಗೊತ್ತಾಗ್ತಾ ಇಲ್ವಲ್ಲ, ಒಂದು ಫೋಮೋ ಅನ್ನೋ ಪದ ಬಳಸ್ತಾರೆ. ಅಂದರೆ ನಾನು ಎಲ್ಲರೂ ಇದ್ದಂಗೆ ಇಲ್ವಲ್ಲ, ಎಲ್ಲ ನಾನು ಗ್ರೂಪ್ನಿಂದ ನಾನು ಆಚೆ ಹೊರಟೋಗ್ತೀನ, ನಾನು ಬುದ್ಧಿಶಕ್ತಿ ಇಲ್ವಾ ನನಗೆ, ಎಲ್ರಿಗೂ ಗೊತ್ತಿದೆ ನನಗೇನೋ ಗೊತ್ತಿಲ್ಲ, ತಿಳ್ಕೋಬೇಕು. ಹೌದು ಹೌದು. ಆದರೆ ಈ ತರಹದ ಒಂದು ಭಯ ಉಟ್ಕೊಳ್ತವ್ರಿ, ನನಗೆ ಮಾಹಿತಿ ಇಲ್ಲ, ನಾನು ಎಲ್ಲರೂ ಇದ್ದಂಗಿಲ್ಲ. ಇದನ್ನು ನಾವು ಕೀಳರಿಮೆ ಅಂತ ಕರಿತೀವ, ಅಥವಾ ಆತಂಕದ ಒಂದು ಮುಖ ಅಂತ ಕರಿತೀವ, ಅಥವಾ ಮಾನಸಿಕ ರೋಗ ಅಂತ ಕರಿತೀವ. ಆದರೆ ಇದರ ಒತ್ತಡದಿಂದ ಅಥವಾ ಇದರ ಒಂದು ಕಾರಣದಿಂದ ಮಾನಸಿಕ ಸಮತೋಲನ ಅಂದರೆ ಬ್ಯಾಲೆನ್ಸ್ ಆಗಿರುವಂತಹ ಮೈಂಡು ಖಂಡಿತವಾಗಿಯೂ ಇರೋದಿಲ್ಲ. ಏನೋ ಒಂದು ಸಣ್ಣ ವಿಷಯ ಮಾತಾಡಿದ್ರೆ ಅಪ್ಪ ಅಮ್ಮಂದ್ರ ಮೇಲೆ, ನೀವು ಹೇಳಿದ್ರಲ್ಲ, ಅಪ್ಪ ಅಂದ್ರ ಮೇಲೆ ಸಿಟ್ಟು, ಮಾತು ಬಿಟ್ಬಿಡ್ಬೋದು, ಊಟ ಬಿಟ್ಬಿಡ್ಬೋದು. ಆ ಮಕ್ಕಳಿಗೆ ಇದು ಸಣ್ಣ ವಿಷಯ ಅನಿಸೋದಿಲ್ಲ. ಯಾಕಪ್ಪ ಅನಿಸಲ್ಲ? ಮಾಹಿತಿಗಳು ತುಂಬಿಕೊಂಡಿರುತ್ತೆ. ಆಗ ನಾವುಗಳು ಸಣ್ಣವರಾಗಿದ್ದರು ಅಂತ ಬಿಟ್ಟುಬಿಡಿ, ರೇಡಿಯೋ ಬಿಟ್ಟು ಬಹುಶಃ ರೇಡಿಯೋನೂ ಇರಲಿಲ್ಲ. ಆಗ ನಮಗೆ ಬರ್ತಾ ಇದ್ದಿದ್ದ ಮಾಹಿತಿ ಅಪ್ಪ ಅಮ್ಮ ಹರಿಕತೆ ಈ ತರಹ ಅಷ್ಟೇ ಇದ್ದಿದ್ದು. ಲೈಫ್ ಅಷ್ಟೇ ಸೀಮಿತವಾಗಿರ್ತಿತ್ತು, ವಾರಕ್ಕೊಂದಿನ ಮೂವಿ ಅಷ್ಟೇ. ಸೈನ್ಸ್ ಬಗ್ಗೆ ನಾವು ಕಲಿಬೇಕಂತಂದ್ರೆ ಪುಸ್ತಕದಲ್ಲಿ ಸಿಕ್ಕಿದ್ದೆ ಸೈನ್ಸ್, ಏನೋ ಆ ಕಡೆ ಈ ಕಡೆ ಒಂದಷ್ಟು. ಆದರೆ ಇವತ್ತು 1 ಗಂಟೆನಲ್ಲಿ ಎಷ್ಟು ಮಳೆ ಬರಬಹುದು, ಬರೆದಿರ್ಬೋದು, ವಾತಾವರಣ. ಸೊ ಹೀಗಾಗಿ ಮಾಹಿತಿಗಳು ಹೆಚ್ಚಾದಷ್ಟು ಮಾನಸಿಕವಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಬಲವನ್ನು ಕೂಡ ಬೇಕಾಗತ್ತೆ. ಆ ಬಲ ಇಲ್ಲದಿದ್ದಾಗ ಬಹುಶಃ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಅಂತಹ ಗುಣ ಇರುವಂತಹ ಮಕ್ಕಳುಗಳ ಅಥವಾ ಸ್ವಭಾವ ಇರುವಂತಹ ಮಕ್ಕಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಏನೋ ಅನ್ಸುತ್ತೆ. ಹೌದು ಹೌದು. ಅಂದರೆ ಎಲ್ಲರೂ ಹಾಗಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಅನೇಕ ಮಕ್ಕಳು
ನನಗನ್ಸುತ್ತೆ ಈ ತರಹದ ಒಂದು ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೋತಾ ಇದ್ದಾರೆ ಅಂತ. ಒಂದು ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ ನಡೆದಿಲ್ಲ, ಹೊರ ದೇಶದಲ್ಲಿ ನಡೆದಿರೋದು, ವಿಶೇಷವಾಗಿ ಬೆಳೆದ ರಾಷ್ಟ್ರ ಆದ ಅಮೆರಿಕದಲ್ಲಿ ಇದನ್ನು ಹೇಳ್ತಾರೆ. ಸುಮಾರು 67ರಿಂದ 67ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಯುವಜನರು ಒಂದಲ್ಲ ಒಂದು ರೀತಿಯಲ್ಲಿ ತೀವ್ರ ಸ್ವರೂಪದ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಅಂದರೆ ಏನದು ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಅಂದರೆ ಸಮಸ್ಯೆಗೆ, ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ, ಪರಸ್ಪರ ಸಂಪರ್ಕದಲ್ಲಿ ಒಂದು ರೀತಿ ಮುಂದುವರಿಕೆ ಇಲ್ಲ, ತನ್ನ ಬಗ್ಗೆ ವಿಶ್ವಾಸ ಇಲ್ಲ, ಸಮಾಜದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳ ಕಡೆ ಗಮನ ಹೋಗಲ್ಲ, ಎಲ್ಲವೂ ತನ್ನ ಸಮಸ್ಯೆಯೇ ದೊಡ್ಡದು ಅನ್ನುವಂತಹ ಒಂದು ಮಾನಸಿಕತೆಯನ್ನು ಬೆಳ್ಕೊತಾ ಇದ್ದಾರೆ. ಹಾಗೆಯೇ ಕುಟುಂಬದಲ್ಲೂ ಕೂಡ ಸಾಮರಸ್ಯ ಕಡಿಮೆ ಆಗ್ತಾ ಇದೆ. ಒಂಟಿತನ ಬಯಸುವಂತಹ ದಂಪತಿಗಳಿದ್ದಾರೆ. ದಂಪತಿಗಳ ನಡುವೆ ಇರುವಂತಹ ಮನಸ್ತಾಪಗಳು, ತೀವ್ರ ಸ್ವರೂಪದ ಮನಸ್ತಾಪಗಳು, ಮತ್ತು ಒಟ್ಟಿಗೆ ಇರಬೇಕು ಆದರೆ ಜಗಳ ಆಡ್ಕೊಂಡಿರಬೇಕು, ಈ ತರಹದ ಪ್ರವೃತ್ತಿ ಬಹಳ ಜಾಸ್ತಿ ಆಗ್ತದೆ. ಜೊತೆಯಲ್ಲಿ ವಿಚ್ಛೇದನ ಅನ್ನೋದು ಕೂಡ ಎಷ್ಟೋ ಒಂದು ದೃಷ್ಟಿಯಲ್ಲಿ ಅಗತ್ಯವಿಲ್ಲದಿದ್ದ ಕಡೆ ಕೂಡ ಅದು ಅಗತ್ಯ ಮಾಡ್ಕೋತಾ ಇದ್ದಾರೆ. ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದು ಹೊಂದಾಣಿಕೆ ತೊಂದರೆ ಆಗಿದ್ದು ಖಚಿತಪಡಿಸ್ಕೊಂಡಾಗ ಆಗ ಅನಿವಾರ್ಯ ಆಗುತ್ತೆ. ಅದೆಲ್ಲಿದ್ದರೂ ಕೂಡ ನಾನು ದೊಡ್ಡವನು ಅಂದರೆ ಈಗೋ ಕಾರಣಗಳಿಂದ ನಾನು ಗಂಡಸು ಅಥವಾ ನಾನು ಹೆಂಗಸು, ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ, ಈ ಕಾರಣಗಳಿಂದ ಪರಸ್ಪರ ಮಾನವೀಯ ಸಂಬಂಧಗಳು ದೊಡ್ಡ ಸಮಸ್ಯೆಗಳನ್ನು ಹುಟ್ಟಾಗ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ಡಾಕ್ಟರ್, ನೀವು ಮಾನಸಿಕ ಒತ್ತಡದ ಬಗ್ಗೆ ಅಮೆರಿಕಾದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಇಟ್ಕೊಂಡು ಹೇಳಿದ್ರಿ. ಸೊ ಅದರ ಮುಂದುವರೆದ ಭಾಗವಾಗಿ ನಾವು ನಮ್ಮ ಭಾರತದಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಮಕ್ಕಳಲ್ಲಿ ಈ ಕಾಮೋದ್ರೇಕ ಅನ್ನುವಂಥದ್ದು ಹೆಚ್ಚಾಗ್ತಾ ಇರೋವಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳನ್ನ ರೇಪ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ರೇಪ್ ಮಾಡುವಂಥದ್ದು, ಈ ಘಟನೆಗಳ ಬಗ್ಗೆ ಎಲ್ಲ ಕೂಡ ನಾವು ಮಾನಸಿಕ ಒತ್ತಡ ಅಥವಾ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅದ್ರ ಬಗ್ಗೆನೂ ಕೂಡ ನಾವು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸೊ ಇದರ ಮುಂದುವರೆದ ಭಾಗ ನೆಕ್ಸ್ಟ್ ಸಂಚಿಕೆಯಲ್ಲಿ. For business and personal promotions in Suman TV Kannada, please contact 9686376663.